ಎಷ್ಟೊತ್ತಳಮ್ಮ ನಾವು ಅಲ್ಲೇ ಹೊಂಟಿವಿ ನೀವು ಅಲ್ಲೇ ಹೊಂಟ್ರಿ ಹಾಂ ಚಲೋ ಆಗೈತಿ ಗಾಡಿನ ಸರಿ ಇವತ್ತು ಬರ್ತೀರೇನು ಅಲ್ಲೇ ಇರ್ತೀರಿ ಬಸ್ ಸಾಗರ್ ಬಸ್ ಸಿಕ್ಕ್ರಿ ಜಲ್ದಿ ಬರ್ತೀವಿ ಅದೆಲ್ಲ ಏನು ಮಾಡ್ತಾನ ನಾವು ಬರೋಣ ಮತ್ತೆ ನಮ್ದೇನು ಕೆಲಸ ಹೋಗೋಣ ಆಯ್ತು ಹ್ಞೂ ನಾವು ಅಟ್ಟೆ ನಮ್ಮ ಅಕ್ಕ ಆಡ್ದ ಅಟ್ಟೆ ನಮ್ಮ ಚಿಗೋನ್ ಮಗಳಿಗೆ ಆಗೈತಿ ಅಮ್ಮ ಶಾಂತ ಚಿಕ್ಕಮ್ಮಿಲ್ಲ ಅವನ್ ತಂಗಿ ಮಗಳಿಗೆ ಸಿಜರ್ನಾಗ್ಯದ ಐನಗೌಡ ಆಚೆ ಕಡೆ ಮನಿ ಹನುಮಂತ ನಿಂತಿದ್ದೆ ಹೇಳ್ದಲ್ಲ ಅಕ್ಕ ಬರಂಗೆ ಕಾಂತಾವ ಅಂತ ಅಂದಲ್ಲ ಅವ್ರ ಮೇಲೆ ಹೋಗಿ ಬಂದಾರ ಬಿ ಹುಡುಗಿಗೆ ಆರಾಮಿದ್ದಿಲ್ಲ ಕಾಸಿನಾಗ ಇಟ್ಟಿದ್ರಲ್ಲ ಅಲ್ಲೇ 8 ದಿನ ದವಾಖಾನೆಗೆ ಇದ್ರು ಈಗ ಡಿಸ್ಚಾರ್ಜ್ ಆಗ್ಯಾರ ಮನೆಗೆ ಹೋಗ್ಯಾರ ಈಗ ನಾವ ಭಾಳ ದಿವ್ಸಕ್ಕೆ ಬಂದೀವಿ ಸರಿ ಅವ್ರು ಹೋಗಿ ಬರ್ತಾಳೆ ಅಂತ ಅಂದೆ ಹಾಂ ಹಾಂ ಹೌದಾ ಮತ್ತೆ ನೀವು ನಮ್ಮೂರ ಅಲ್ಲಿ ನಮ್ಮೂರೇ ನೀವು ನಿಮ್ಗೆ ಏನಂತಾರ ಬೇ ಇಲ್ಲಿ ಅದೇ ಚೇರ್ಮ ಮಾಮನ ಮಗಳು ಹೋಗ್ಬೇಕು ನಿಲ್ಗೆ ಕೊಟ್ಟದಲ್ಲ ನಮ್ಮ ಮಗ್ಗ ಕೊಟ್ಟೈತೆ ಚೇರ್ಮನ್ ಮಗಳು ನಿಮ್ಮ ಮಗ್ಗೇರ ಶಾಂತವನ್ ಕೊಟ್ಟಿಲ್ಲ ಹಾಂ 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 ಭಾಳ ಪರಿಚಯ ಇಲ್ಲ ಮುಂತೆ ನಮಗೂ ಆದ್ರೆ ಸುಮ್ಮ ಆ ಕಡೆ ಒಂದಿನ ಹೋಗಿಲ್ಲ ಶಾಂತವನ ಮಗಳ ನಮ್ಮ ಮಗ ಕೊಟ್ಟದ್ದು ಮತ್ತು ನಮ್ಮ ಅಕ್ಕನಕ ಸತ್ನಲ್ಲ ಇವ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರಿ ಫ್ರೆಂಡ್ಸ್? ನಾವು ಆರಾಮದಿ ನೋಡ್ರಿ. ಇಷ್ಟೊತ್ತನೇ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೋದು, ನಾವು ಸ್ವಲ್ಪ ಊರಿಗೆ ಹೊಂಟಿವಿ. ಆ ಊರಿಗೆ ಅಂದ್ರೆ ನಮ್ಮ ಚಿಕ್ಕಮ್ಮರ ಊರಿಗೆ ಹೊಂಟಿವಿ. ನಮ್ಮ ಚಿಕ್ಕಮ್ಮನ ಮಗಳದು ಡಿಲಿವರಿ ಆಗಿತ್ತು. ಒಂದು ಸ್ವಲ್ಪ ಅಪ್ಪುಗೆ ಭಾಳ ಆರಾಮಿದ್ದಿದ್ದಿಲ್ಲ, ಹಾಗಾಗಿ ಐಶ್ವದಾಗಿನೇ ಇಟ್ಟಿದ್ರು. ಸೊ ಡಿಸ್ಚಾರ್ಜ್ ಮಾಡಿದ್ರು, ಅದಕ್ಕೋಸ್ಕರ ಬಂದೀವಲ್ಲ ಹೆಂಗನು ಅಂತೇಳಿ ನಮ್ಮ ಅಕ್ಕ ಮತ್ತು ನಮ್ಮ ದೊಡ್ಡ ಅಕ್ಕ ಸಣ್ಣ ತಂಗಿ ಮನೆ ಹೋಗಿ ಮಾತಾಡ್ಸಿ ಬಂದಿದ್ರು. ನಮ್ಮ ಮಮ್ಮಿನೂ ಅಲ್ಲೇ ಇದ್ದರು ಹಾಸ್ಪಿಟಲ್ದೊಳಗನೆ. ಮತ್ತು ಈಗ ನಾನು ಮತ್ತು ಈ ತಂಗಿ ಹೋಗಿದ್ದಿಲ್ಲ, ಹಾಗಾಗಿ ಈಗ ಮಾತಾಡ್ಸೋಕ್ಕೆ ಹೊಂಟಿವಿ ನೋಡಿ ಫ್ರೆಂಡ್ಸ. ಸೊ ನಮ್ಮೂರವರು ಭೇಟಿಯಾದರು, ನಾವೆಲ್ಲಿ ಹೊಂಟಿವಿಲ್ಲ ಅವರು ಅಲ್ಲಿಗೆ ಹೊಂಟಿದ್ರು. ಹಾಗಾಗಿ ಎಲ್ಲರೂ ಸೇರಿ ನೋಡಿರಿ ಟಮ್ಟಮಿಗೆ ಸಿಕ್ತು, ಅಲ್ಲಿಂದ ಹೊಂಟಿವಿ. ಬನ್ನಿ ಫ್ರೆಂಡ್ಸ್, ಮುಂದೆ ಹೆಂಗೆ ಹೋಗುತ್ತೆ ವಿಡಿಯೋ ನೋಡೋಣ. ಹಾಗೆ ನಾವು ನಮ್ಮ ಆಂಟಿ ಊರಿಗೆ ಹೋಗ್ಬೇಕಂತಂದ್ರೆ ಆಂಟಿ ಊರೂ ಹೌದು, ಅಜ್ಜಿ ಊರೂ ಹೌದು, ಎರಡೂ ಆಗ್ತವೆ. ಅವ್ರಿಗೆ ಹೋಗ್ಬೇಕಂದ್ರೆ ಬಸವಸಾಗರ ಅಂತೇಳಿ. ಸೊ ಕೃಷ್ಣಾ ನದಿ ನೋಡ್ರಿ, ಕೃಷ್ಣಾ ನದಿ ನಮ್ಮ ಊರಿಂದ ಭಾಳ ಅಂದ್ರೆ ಭಾಳ ಸಮೀಪ ಆಗ್ತೈತಿ. ಸೊ ಇದು ಅದೇ ಬ್ರಿಡ್ಜ್ ನೋಡ್ರಿ, ನಾವು ಕೃಷ್ಣಾ ನದಿ ಬ್ರಿಡ್ಜ್ ಮ್ಯಾಗೆ ಹೊಂಟಿದ್ದೆವು. ನೀರು ಇದ್ದಿದ್ದೆಲ್ಲ ನೀರು ಭಾಳ ಅಂದ್ರೆ ಭಾಳ ಕಮ್ಮಿನೇ ಇದ್ವು. ಹಾಗೆ ಸೊ ಟಮ್ಟಮ್ಯಾಗ ಕೂತಿದ್ವಲ್ಲ, ಬಸ್ ಅಂತಂದ್ರೆ ಒಂದು ಸ್ವಲ್ಪ ನಿಮಗೆ ನೋಡೋಕೆ ಸಿಗ್ತಿದ್ವಿ ಇವು ಹೊಳೆ ಹೆಂಗೈತೆ ಅಂದ್ರೆ ನೀರು ಎಷ್ಟು ಕಮ್ಮಿ ಇದಾವೆ ಅಂತೇಳಿ ಟಮ್ಟಮ್ಯಾಗ ಕೂತಿದ್ವಿ. ಅದಕ್ಕೂ ನಾನು ಸ್ವಲ್ಪ ಒಳಗಿನ ಸೈಡ್ ಕೂತಿದ್ದೆ. ಇಷ್ಟೇ ವಿಡಿಯೋ ಮಾಡಿ ನೋಡಿ ಫ್ರೆಂಡ್ಸ. ಸೊ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸಿತ್ತು ಅಂತೇಳಿ ಪ್ಲೀಸ್ ಫುಲ್ ವಿಡಿಯೋ ನೋಡಿ ವಿಡಿಯೋದ ಬಗ್ಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್. हाय कर पिलो, हाय कर पिलो, ए पिलो, हाय ए ಹಾಗೆ ನೋಡಿರಿ, ನಾವು ಟಮ್ಟಮಿಯಿಂದ ಇಳಿದ್ವಿ ಫ್ರೆಂಡ್ಸ. ಇಳಿದು ಮತ್ತು ಬಸ್ಸಿಗೆ ವೇಟ್ ಮಾಡತ್ತಿದ್ವಿ. ಅದು ಒಂದೇ ಟೈಮಿಗೆ ಬರ್ತೈತೆ. ಆ ಬಸ್ ಮಿಸ್ ಆದ್ರೆ ಮತ್ತು ನಾವು ಹಾಗೆ ಟಮ್ಟಮಿ ಹಿಡ್ಕೊಂಡು ಒಂದು ಊರಿಂದ ಹಿಡಿದು ಒಂದು ಊರಿಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ಒಂದು ಸ್ವಲ್ಪ ಲಗುಟ್ ಬಂದು ಕೂತ್ರು, ವೇಟ್ ಮಾಡಿದ್ರು, ಪರವಾಗಿಲ್ಲ ಅಂತೇಳಿ ಲಗುಟ್ ಬಂದು ಕೂತೀವಿ ನೋಡಿ ಫ್ರೆಂಡ್ಸ. ಸೊ ಇಲ್ಲಿ ಬಸ್ ಇನ್ನೂ ಬಂದಿಲ್ಲ, ಹಾಗಾಗಿ ಒಂದು ಸ್ವಲ್ಪ ವೀಡಿಯೋ ಮಾಡತ್ತೀನಿ. ಬಿಸ್ಲರಿ ತೊಗೊಂಡಿದ್ವಿ ನಮ್ಮ ಪಿಲ್ಲೋಗ, ಎಲ್ಲರನ್ನೂ ಬಿಟ್ಟು ಹೋಗಿದ್ವಿ ಮನ್ಯಾಗ. ನಾನು ನಮ್ಮ ಸ್ನೇಹನ ಮತ್ತು ತಂಗಿ 2 ಮಕ್ಕಳನ್ನ ಮನೆಗೆ ಬಿಟ್ಟು ಹೋಗಿದ್ವಿ. ಲಗುಟ್ ಹೋಗಿ ಮಾತಾಡಿಸಿ ಬಂದ್ರಾಯಿತು ಅಂತೇಳಿ. ಸುಮ್ಮನೆ ಬಸ್ಸಿನಾಗ ಹೈರಾಣ ಆಗ್ತಿತ್ತಲ್ಲ, ಅದ್ರ ಸಂಬಂಧ ನಮ್ಮ ಪಿಲ್ಲೋಗಿ ನಾ ಕರ್ಕೊಂಡಿದ್ದೆ. ಮತ್ತು ಸಣ್ಣ ತಂಗಿ ಸಣ್ಣ ಪಾಪುನಾಗ ಚಿನ್ನಿನಾಗ ಕರ್ಕೊಂಡು ಇಬ್ಬರು ಕೂಡಿ ಹೊಂಟಿದ್ದೆ ನೋಡಿ ಫ್ರೆಂಡ್ಸ. ಇನ್ನೂ ಬಸ್ ಬಂದಿದ್ದಿಲ್ಲ, ಹಾಗಾಗಿ ಪಿಲ್ಲೋಗ ಚಾಕ್ಲೇಟನ್ನು ತೊಗೊಂಡಿದ್ದೆ. ಸೊ ಬಿಸ್ಲರಿ ನೀರು ತೊಗೊಂಡು ನೋಡ್ರಿ ನಮ್ಮ ಪಿಲ್ಲೋಗ.
ಫ್ರೆಂಡ್ಸ್ ನೋಡ್ರಿ ಈಗ ಬಸ್ ಬಂತು. ಇಷ್ಟೋ ತನಕ ಅದು ಯಾಕೋ ಗೊತ್ತಿಲ್ಲ, ಇವತ್ತೊಂದು ಸ್ವಲ್ಪ ಲೇಟಾಗಿನೇ ಬಸ್ ಬಂತ. ಅದು ಹಿಂಗೆ ನೋಡ್ರಿ, ಒಂದೊಂದು ಸರಿ ಬಂತಂದ್ರೆ ಲೌಟ್ ಬಂದು ಬಿಡ್ತೈತಿ ಟೈಮ್ ಸರಿ, ಒಂದೊಂದು ಸರಿ ಲೇಟ್ ಮಾಡ್ಕೋತ ಹೋದ್ರೆ ಹಳ್ಳಿ ಎಲ್ಲ ಸೈಡ ಹಳ್ಳಿಗೆ ಹೋಗಿ ಬರಬೇಕಲ್ಲ, ಹಾಗಾಗಿ ಒಂದೊಂದು ಸರಿ ಲೇಟ್ ಆಗಿಬಿಡ್ತೈತಿ. ಈಗ ನಾವು ಬಸ್ ನಮ್ಮ ತಂಗಿ ಮುಂದೆ ನಿಂತಿದ್ದ ನೋಡ್ರಿ. ಫಸ್ಟ್ ಎಲ್ಲರೂ ಇಳಿಯಕತ್ತಿದ್ರು, ಆಮೇಲೆ ನಾವೆಲ್ಲರೂ ಹತ್ಕೊಂಡ್ವಿ. ನಾನು ಇದನ್ನು ಮ್ಯೂಟ್ ಮಾಡಬಾರ್ದಂತ ಅಂದ್ಕೊಂಡಿದ್ದೆ, ಆದ್ರೆ ಅಲ್ಲಿ ಬಾಜುಗೆ ಚಾದ ಅಂಗಡಿ ಇತ್ತು. ಸೊ ಅಲ್ಲಿ ಸಾಂಗ್ ಹಾಕಿದ್ರು, ಮತ್ತು ಕಾಫಿ ರೇಟ್ ಬೀಳ್ತೈತಿ. ಈಗ ಒಂದು 2 ವೀಡಿಯೋಕ್ಕೂ ಕಾಫಿ ರೇಟ್ ಬಿದ್ದಿದ್ವು, ಅದಕ್ಕೋಸ್ಕರ ಜಾಸ್ತಿ ಕಾಫಿ ರೇಟ್ ಬೀಳಬಾರ್ದು ಚಾನಲ್ಗೆ. ನನಗೂ ಅಷ್ಟು ಗೊತ್ತಿದ್ದಿಲ್ಲ, ನನಗೂ ಒಬ್ಬರು ಯೂಟ್ಯೂಬರ್ ಹೇಳಿದರು, ಅದಕ್ಕೋಸ್ಕರ ಮತ್ತೆ ಮ್ಯೂಟ್ ಮಾಡಿದ್ರೆ ಆಯಿತು. ಸುಮ್ಮನೆ ಒಂದು 2 ನಿಮಿಷಕ್ಕೋಸ್ಕರ ಯಾಕೆ ಕಾಫಿ ರೇಟ್ ತೊಗೋಬೇಕು ಅನ್ನೋ ಕಾರಣಕ್ಕೆ ಮ್ಯೂಟ್ ಮಾಡಿ ನಾನೇ ವಯಸ್ಸನ್ನು ಕೊಡಕತ್ತೀನಿ ನೋಡಿ ಫ್ರೆಂಡ್ಸ. ಒಬ್ಬೊಬ್ಬರ ಈಗ ಬಸ್ ಹತ್ತಕತ್ತಾರ. ಭಾಳಷ್ಟು ದಿನ ಆಗಿತ್ತು ಈ ರೀತಿ ಬಸ್ಸಲ್ಲಿ ಈ ರೀತಿ ಓಪನ್ ಎಲ್ಲಿ ಹೋಗಿರಲಿಲ್ಲ. ಲಾಕ್ಡೌನೂ ಆಗಿತ್ತು, ಮತ್ತು 2 ವರ್ಷದಿಂದ ಎಲ್ಲಿ ತಿರುಗಾಡೋದೂ ಇದ್ದಿದ್ದಿಲ್ಲ. ಎಲ್ಲಿಗಾರು ಹೋದರೆ ಅಲ್ಲಿದಲ್ಲೇ ನಮ್ಮ ಮನೆಯವ್ರು ಇರ್ತಾರೆ, 2 ವೀಲರ್ ಮೇಲೆ ಹೋಗ್ತೀವಿ. ಬೇರೆ ಊರಿಗದು ಹೋಗ್ಬೇಕಂತಂದ್ರೆ ಎಲ್ಲ ಫ್ಯಾಮಿಲಿ ಫಂಕ್ಷನ್ ಇರ್ತಾವೆ, ಆವಾಗ ಎಲ್ಲ ನಮ್ಮ ಪ್ರೈವೇಟ್ ಗಾಡಿ ಮಾಡೇ ಹೋಗಿರ್ತೀವಿ, ಇಲ್ಲ ನಮ್ಮ ಕಾರಾದರೂ ಇರ್ತೈತಿ. ಭಾಳ ದಿವ್ಸದ ಮ್ಯಾಗ ಬಸ್ಸಲ್ಲಿ ಓಡಾಟ ಮಾಡಾಕತ್ತೀನಿ ಫ್ರೆಂಡ್ಸ್. ನೋಡೋಣ ಮುಂದೆ ಹೆಂಗೆ ಹೋಗುತ್ತಾ ವಿಡಿಯೋ ಅಂತೇಳಿ. ಫ್ರೆಂಡ್ಸ್ ನಾವು ಬಸ್ನಾಗ ಕೂತೀವಿ ನೋಡ್ರಿ. ಇಲ್ಲೇನ ಹಿಂದೆಗಡೆ ಸೀಟ್ನಾಗ 2 ಹುಡುಗಿಯರು ಕೂತಾರಲ್ಲ, ಅವ್ರ ಕಡೆಯಿಂದ ಇಬ್ಬರು ಫೋನಿಂದ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡೆ. ಇದೇ ಫಸ್ಟ್ ಟೈಮ. ನಮ್ಮ ಸೊಲ್ಲಾಪುರದ ನಾನು ಹೋದಾಗ ಯಾರಿಗೂ ಕೇಳಲ್ಲ, ಒಂಥರ ಮುಜುಗರ. ನಮ್ಮ ಕರ್ನಾಟಕ ಮಂದಿ ಅಂತಂದ್ರೆ ನಮ್ಗದೇನೋ ಒಂಥರ ನಮ್ಮವ್ರು ಅನ್ನೋ ಭಾವನೆ, ಹಾಗಾಗಿ 2 ಸಬ್ಸ್ಕ್ರೈಬ್ ಮಾಡಿಸ್ಕೊಂಡೆ. ಸೊ ಅವರು ನಿಮ್ಮ ವಿಡಿಯೋ ಮಾಡ್ತೇನೆ ನಾನು ಮಾಡಕ್ಕ ಅಂತಂದರು, ಅದೊಂದು ಖುಷಿ ಆಯ್ತು ನೋಡಿ. ಎಲ್ಲ ಕಿಟಕಿ ಬಾಜು ಕೂತಿದ್ದೆ, ನಮ್ಮ ತಂಗಿ ಮತ್ತು ಪಿಲ್ಲೋದು ಹಿಂದೆ ಕೂತಿದ್ರು. ಒಂದು ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಕಿಟಕಿ ಬಾಜು ಕೂತ್ರೆ ಒಳ್ಳೇದಂತೇಳಿ. ಫ್ರೀ ಇತ್ತು ಬಸ್, ಅಷ್ಟೊಂದೇನು ಗರ್ದಿದ್ದಿಲ್ಲ. ನಾನು ಇಲ್ಲಿ ಕಿಟಕಿ ಬಲ್ಲೆ ಕೂತು ವೀಡಿಯೋ ಮಾಡಕತ್ತೀನಿ ನೋಡ್ರಿ. ಎಷ್ಟು ರೀ ಪಾಲ್ತಿಗಿರಿ? ಎಷ್ಟು ರೀ? 66. ಏನಂದ ಬ್ಲಾಗ್ ಚಾನಲ್ ಐತ್ರಿ, ನಾ ಮಾಡ್ತೀನಿ ರೀ ಯೂಟ್ಯೂಬ್ದಾಗ ರೀ. ನೀವು ಬರ್ತೀರಿ ಈಗ? ಸವಿತಾ ಲೈಫ್ ಕನ್ನಡ ಬ್ಲಾಗ್ VLOG ಅಂತದ. ಚೇಂಜ್ ರೀ 4 ರೂಪಾಯಿ ಚೇಂಜ್ ರೀ. ಹಾಂ ಫ್ರೆಂಡ್ಸ್ ಹಂಗೆ ನೋಡ್ರಿ, ಇಲ್ಲಿ ಕಂಡಕ್ಟರ್ನಾರು ಕೇಳಕತ್ತಿದ್ರು ವೀಡಿಯೋ ಯಾಕೆ ಮಾಡತ್ತೀರಮ್ಮ ಅಂತೇಳಿ. ಸ್ವಲ್ಪ ಕಿಟಕಿಯಾಗ ಕೂತು ಆ ಸೈಡ್ ಈ ಸೈಡ್ ವೀಡಿಯೋ ಮಾಡತ್ತಿದ್ದೆ, ಬಸ್ನಾಗಿರೋರ್ನು ವೀಡಿಯೋ ಮಾಡಾಕತ್ತಿದ್ದೆ, ಮತ್ತು ಬಸ್ ಏರುವಾಗೂ ವೀಡಿಯೋ ಮಾಡತ್ತಿದ್ನಲ್ಲ, ಅದಕ್ಕೆ ಕೇಳಿದ್ರೆ ನೋಡಿರ್ಬೋದು ಈಗ ನೀವು. ಅದನ್ನೇನು ಮ್ಯೂಟ್ ಮಾಡಿದ್ದಿಲ್ಲ ನಾನು. ಇಲ್ಲ ನಂದು ಈ ರೀತಿ ಚಾನಲ್ ಐತಿ, ಈ ರೀತಿ ಎಲ್ಲ ಮಾಡಿ ಹಾಕ್ತಿರ್ತೀವಿ,
ಆ ರೀತಿಯೂ ಕೂಡ ಚಾನಲ್ಗಳು ಅದಾವಂತೆ ಹೇಳಿದೆ ನಾನು ಎಕ್ಸ್ಪ್ಲೇನ್ ಮಾಡಿ. ಹೌದನ ಅಂತೇಳಿ ಅವರು ನನ್ನ ಚಾನಲ್ ಹೆಸರು ಕೇಳಿ ಅಲ್ಲೇ ಸಬ್ಸ್ಕ್ರೈಬ್ ಮಾಡಿದರು ಕಂಡಕ್ಟರ್ನವರು. ಮತ್ತು ಅವ್ರ ಬಾಜುಕು ಇಲ್ಲೊಬ್ರು ಅಣ್ಣವ್ರು ಕಾಣಕತ್ತಾರೆ ನೋಡಿರಿ, ಇಯರ್ಫೋನ್ ಹಾಕೊಂಡವರು. ಅವರು ಮತ್ತು ಯಾವುದಮ್ಮ ಹೆಸರು ಅಂತಂದರು, ಅವರಿಗೆ ಕೂಡ ಹೇಳಿದೆ ನಾನು. ಈ ರೀತಿ ಚಾನಲ್ ನಾನು ನೋಡ್ತಿರ್ತೀನಿ, ನಮ್ಮ ಚಲೋ ವೀಡಿಯೋಗಳು ಬರ್ತಿರ್ತಾವೆ. ಈಗ ನಾನು ಬ್ಲಾಗ್ ಚಾನಲ್ ನೋಡ್ತೀನಿ ಅಂತ ಹೇಳಿದ್ರು, ಖುಷಿ ಆಯಿತು. ಸೊ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿದರು. ಟೋಟಲಿ ಬಸ್ನಾಗ 4 ಮಂದಿ ಸಬ್ಸ್ಕ್ರೈಬ್ ಮಾಡಿದರು ನನ್ನ ಚಾನಲ. ಅದೊಂಥರ ಖುಷಿನೂ ಆಯ್ತು ನೋಡಿರಿ ಊರಿಗೆ ಹೋಗೋತ್ನ್ಯಾಗ. ಸೊ ನನಗೂ ಸಬ್ಸ್ಕ್ರೈಬ್ಸ್ ಬಂದರು, ಅದೊಂಥರ ಖುಷಿ ಆಯಿತು. ಬಸ್ ಸ್ಟಾಪಾಗಿ ಹೊಂಟಿತ್ತು. ಹಳ್ಳಿಗಳು ಭಾಳ ಅದಾವಲ್ಲ, ಹಾಗಾಗಿ ಈ ರೀತಿ ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ಊರು, ಅಜ್ಜಿ ಅಂಟಿ 2 ಊರೂ ಒಂದೇ ಅಂತ ಹೇಳ್ಬೋದು. ಆವಾಗಿನ ನೆನಪುಗಳು ಎಲ್ಲ ಬಸ್ಸಿನಾಗ ಹೋಗ್ತಿದ್ವಿ ನಾವು 4 ಜನ ಸಣ್ಣವರಿದ್ದಾಗ. ನಮ್ಮ ಮಮ್ಮಿ ಕರ್ಕೊಂಡು ಹೋಗ್ತಿದ್ರು, ಇದೇ ಬಸ್ನಾಗನೂ ಹೋಗ್ತಿದ್ವಿ ಬರ್ತಿದ್ವಿ. ಎಲ್ಲ ಒಂದು ಸ್ವಲ್ಪ ಹಳೆ ನೆನಪುಗಳು ಮೆಲುಕು ಹಾಕುತ್ತಾ ಏನೋ ಒಂಥರ ಖುಷಿಯಾಗಿ ಊರಿಗೆ ಹೊಂಟಿದ್ವಿ ನೋಡಿ ಫ್ರೆಂಡ್ಸ್. ಹಳ್ಳಿ ವೀಡಿಯೋಗಳು ನಿಮ್ಗೆ ಹೆಂಗೆ ಅನಿಸಿತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಫ್ರೆಂಡ್ಸ್ ಊರಿನ ಸ್ವಲ್ಪ ಮುಂದಿರೋ ತನಕ ಫೋನ್ ಮಾಡಿದ್ವಿ, ಆಯ್ತು ಇನ್ನೊಂದು 15 ನಿಮಿಷ ಬರ್ತೀವಿ ಅಂತೇಳಿ. ನಮ್ಮ ಆಂಟಿ ಮಗಳು ನಮ್ಮ ಅಕ್ಕನ ಬಲ್ಲಿ 2 ವೀಲರ್ ಇತ್ತು, ಹಾಗಾಗಿ ಒಬ್ಬರ ಅಪ್ಪಿನ ಕಡೆಯಿಂದ ಚಾವಿ ಕೊಟ್ಟು ಕಳಿಸಿದ್ರು. ಇವ್ರು ಅದು ಸಣ್ಣ ಅದು ಸ್ವಲ್ಪ ನಡ್ಕೊತ ಬರೋದಾಗಂಗಿಲ್ಲ, ದಾರಿ ದೂರ ಆಗುತ್ತಂತೇಳಿ. ಫ್ರೆಂಡ್ಸ್ ಹೊಂಟಿ ನೋಡ್ರಿ ಊರಿಗೆ. ಭಾಳ ಕ್ಯೂರಿಯಾಸಿಟಿ ಐತಿ, ಯಾಕಂದ್ರೆ ಸಣ್ಣವ್ರಿದ್ದಂಗಿಂದ ನೆನಪೆಲ್ಲ ಫುಲ್ ಬರಕತ್ತೈತಿ. ಒಂಥರ ಏನೋ ಖುಷಿ, ಒಂಥರ ಏನೋ ಎಮೋಷನಲ್ ನೋಡ್ರಿ. ಇಲ್ಲಿಂದ ಸಣ್ಣವರಿದ್ದಾಗ ಇಲ್ಲಿಂದನೇ ನಡ್ಕೊತ ಹೋಗ್ತಿದ್ವಿ. ಈಗ ಬಸ್ ಒಂದೊಂದು ಸರಿ ಹೋಗಂಗಿಲ್ಲ, ಅದೇ ನೆನಪು, ಹಳೆ ನೆನಪುಗಳು ಒಳ್ಳೆ ಒಂದು ಸರಿ ಮೆಲ್ಲಕ್ಕೆ ಹಾಕೋತ ಹೊಂಟಿದ್ದೆ ನೋಡ್ರಿ. ಆಯಿ ಮುತ್ತೆ ಮುಂದೆ ಹೋದರು, ಫಾಸ್ಟ್ ನಡೀತಾರೆ ನೋಡ್ರಿ ಆಯಿ ಮುತ್ತೆ ನಮಗಿನ. ಅವ್ರ ಗಾಡಿ ಮ್ಯಾಗ ಅದೆಲ್ಲ ಹತ್ತಿಸಿ ನಾನು ಹೊಂಟಿನ ನಡ್ಕೋತ ಹಿಂಗೆ ವಿಡಿಯೋ ಮಾಡತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಭಾಳ ಫೀಲ್ ಆಗತ್ತೈತಿ. ಹಳೆ ನೆನಪುಗಳು ರಿಟರ್ನ್ ಬರಕತ್ತಾವ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ. ನಮ್ಮ ಮಮ್ಮಿ ಸಣ್ಣವ್ರಿದ್ದಾಗ ಎಲ್ಲರನ್ನೂ ಕರ್ಕೊಂಡು ಬರ್ತಿದ್ರು ಹಬ್ಬಕ್ಕೆ ಮತ್ತು ಜಾತ್ರೆ ಇಂಥವೆಲ್ಲ ಟೈಮ್ದಾಗ ಬರ್ತಿದ್ವಿ ಎಲ್ಲರೂ. 4 ಜನ ಮಕ್ಕಳು ಕರ್ಕೊಂಡು ಮಮ್ಮಿ ಬರ್ತಿದ್ರು ತವ್ರ ಮನೆಗೆ. ಈಗ ಮದುವೆದೆಲ್ಲ ಆಗೈತಿ ನಮ್ಮೂರಾಗ. ನಾವು ಮೊದಲ ರೋಡ್ ಅದು ಏನು ಇದ್ದಿದ್ದಿಲ್ಲ, ಹೊಲದಾಗೆ ಕಾಲ್ದಾರಿ ಇತ್ತು ಇಲ್ಲಿಂದ. ಅವಾಗಿದ್ರೆ ಇವಾಗಿನಷ್ಟು ಅನುಕೂಲ ಏನು ಇದ್ದಿದ್ದಿಲ್ಲ ನಾವು ಸಣ್ಣವರಿದ್ದಾಗ ಅಂತ ಟೈಮ್ದೊಳಗೆ. ಈಗ ಒಂದು ಸ್ವಲ್ಪ ಬಸ್ಸಿನ ಅನುಕೂಲ ಆಗ್ಯಾವ, ಮತ್ತು ರೋಡು ಐತೆ ನೋಡ್ರಿ. ಹಾಯ್ ಮುತ್ತೆ ಅಲ್ಲೇ ಹೊಂಟಾರ. ಇಷ್ಟು ಏಜ್ ಆದರೂ ಎಷ್ಟು ಸ್ಟ್ರಾಂಗ್ ಅದಾರ ನೋಡ್ರಿ ಹಾಯ್ ಮುತ್ತೆ. ಹೊಂಟಾರ ಬರ ನಾವು ವೀಡಿಯೋ ಮಾಡ್ಕೋತ ಹೊಂಟೀನಿ. ಸ್ವಲ್ಪ ಸಾವಕಾಶ ಹೋದ್ರೆ ಆತಂತೇಳಿ ತಂಬರ್ತೈತಿ, ಯಾಕಂದ್ರೆ ನಡೆದು ರೂಢಿಗಿಲ್ಲ ನೋಡ್ರಿ. ಹಾಗಾಗಿ ಅದೆಲ್ಲ ತೊಗರಿ ಹಾಕ್ಯಾರ ಆ ಕಡೆ ಹೊಲ್ದಾಗ. ಹೋಗೋಣಂತ ಮನೆಗೆ. ಅಲ್ಲೋದ್ಮೇಲೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಯಾರೆಲ್ಲ ಹೊಸ್ದಾಗಿ ನೋಡಕತ್ತೀರಿ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ
ಲೈಕ್ ಮಾಡಿರಿ, ಶೇರ್ ಮಾಡಿರಿ. ವಿಡಿಯೋ ಬಗ್ಗೆ ಏನು ಅನಿಸಿತ್ತು ಅಂತೇಳಿ ಕಮೆಂಟ್ ಮಾಡಿ. ಯಾರಾದರೂ ಸಜೆಷನ್ ಕೊಡೋರು ಇದ್ರೆ ಪ್ಲೀಸ್ ಸಜೆಷನ್ ಕೊಡಿರಿ, ನಾನು ಅದನ್ನು ತಗೋತೀನಿ ನಿಮ್ಮ ಸಜೆಷನ್ನ. ಯಾಕಂದ್ರೆ ಇನ್ನೂ ಅಷ್ಟೊಂದು ಏನು ಗೊತ್ತಿಲ್ಲ ವಿಡಿಯೋ ಮಾಡೋದು. ನನಗೆ ಹೆಂಗೆ ಗೊತ್ತಾಗುತ್ತೋ ಎಷ್ಟು ಇರ್ತದೆ ಅಷ್ಟು ವಿಡಿಯೋ ಮಾಡ್ಕೊತಾ ಹೊಂಟೀನಿ ಫ್ರೆಂಡ್ಸ. ಬರೀ ಈಗ ಹೋಗೋನು ಅಲ್ಲಿ ಹೋದ್ಮೇಲೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ತೀನಿ ನೋಡಿರಿ. ಭಾಳ ದಿವ್ಸದ ಬರಕತ್ತೀವಿ. ಮದುವೆಗೆ ಬಂದಿದ್ದೆ, ಒಮ್ಮೆ ಮದುವೆಗೆ ಬಂದಿದ್ದೆ, ಮತ್ತು ಈಗ ಬಂದಿತ್ತು ನೋಡಿರಿ. ಸುಮಾರು ಒಂದು 2.5 3 ವರ್ಷ ಆಗಕ್ಕೆ ಬಂತೇನೆ ಹೆಚ್ಚು ಕಮ್ಮಿ. ಹೋಗೋಣಂತದ ಮತ್ತೆ ಸಿಕ್ಕಾಪಟ್ಟೆ. ಬಿಲ್ಲು ಅವರೆಲ್ಲ ಗಾಡಿ ಮ್ಯಾಗ ಹೋದ್ರೆ ಚಲೋ ಆಯ್ತು. ನಡ್ಕೊತಾ ಅಂದ್ರೆ ಆಯಿತು, ಹತ್ತಿದೆ ಇಲ್ಲ. ಬಿಸಿಲೂ ಐತಿ, ಸ್ವಲ್ಪ ಜಳನೇ ಐತೆ ನೋಡ್ರಿ ಭಾಳ. ಮತ್ತು ಸಿಗ್ತೀವಿ ಆಮೇಲೆ. ಮತ್ತು ಅಲ್ಲಿ ಹೊಂಟಾರ ನೋಡ್ರಿ, ಲಗುಟನೆ ಎಷ್ಟು ಫಾಸ್ಟ್ ಹೋದ್ರೆ. ಫ್ರೆಂಡ್ಸ್, ನಮ್ಮ ತಂಗಿನ ಬಿಟ್ಟು ರಿಟರ್ನ ನಾನು ಕರ್ಕೊಂಡು ಹೋಗಕ್ಕೆ ಬಂದ ನೋಡ್ರಿ. ಹಪ್ಪಿ ಆಂಟಿ ಕೊಟ್ಟು ಕಳಿಸಿದ್ರು. ಅವ್ರದ್ದೇ 2 ವೀಲರ್ ಇತ್ತು ಆಂಟಿ ಮಗೋದು, ಹಾಗಾಗಿ ಚಾವಿ ಕೊಟ್ಟು ಕಳಿಸಿದ್ರಲ್ಲ, ಅವ್ರನ್ನ ಬಿಟ್ಟು ರಿಟರ್ನ್ ನಾನು ಕರ್ಕೊಂಡು ಹೊಂಟ ನೋಡ್ರಿ. ಹಾಗೆ ನಾವು ಹೋಗೋ ರೂಟ್ನಾಗ ಅಜ್ಜ ಅಜ್ಜಿಗೆ ಹೊಂಟಿದ್ರಲ್ಲ, ಅವರು ಅದೇ ಊರಿಗೆ ಹೊಂಟಿದ್ರು. ನಮ್ಮ ಊರಿಂದ ನಾವು ಯಾವ ಊರಿಗೆ ಹೊಂಟಿವಿ ನೋಡ್ರಿ, ಅವರು ಅಲ್ಲಿಗೆ ಹೊಂಟಿದ್ರು. ಅದೊಂದು ಚಲೋ ಆಯಿತು, ನಮ್ಮ ಜೊತೆಗೇ ಇದ್ದರು. ಅದೊಂದು ಭಯ ಇದ್ದಿದ್ದಿಲ್ಲ ನಮಗೆ. ಯಾವಾಗಲೂ ಒಬ್ಬೊಬ್ಬರು ಅಡ್ಡಾಡಿ ರೂಢಿನೇ ಇದ್ದಿದ್ದಿಲ್ಲ. ಅದಕ್ಕೆ ಮತ್ತು ಅವರು ರಿಟರ್ನ್ ಅದೇ ಬಸ್ಸಿಗೆ ಹೋಗಂತೇಳಿ ಅವ್ರಿಗೆ ಹೇಳಕತ್ತಿದ್ದೆ ರೋಡ್ದೊಳಗೆ. ಹಾಯ್ ಫ್ರೆಂಡ್ಸ್, ಬಂದ್ವಿ ನೋಡ್ರಿ ನಾವು ನಮ್ಮ ಅಂಟಿ ಮನೆಗೆ. ಇವರಿಬ್ರು ಅಷ್ಟೇ ಕಾರ್ಯಕರ್ತಿ ನೋಡ್ರಿ. ಇನ್ನಾಗ ಬಂದಿದ್ವಿ ನಮ್ಮ ಮನೆಗೆ ಕೂತೀವಿ. ಅವ್ರು ಡ್ಯೂಟಿ ಮಾಡಿ ಬಂದ್ರೆ ನೋಡ್ರಿ. ಇಲ್ಲದ ನೋಡ್ರಿ, ಇವರೇ ನಮ್ಮ ಮಮ್ಮಿ, ಸಣ್ಣ ಮಮ್ಮಿ, ಚಿಕ್ಕಮ್ಮ, ಆಂಟಿ ಅಂತೇಳಿ ಕರಿತೀವಿ. ಹಾಯ್ ಮಾಡವ. ಹಾಯ್. ಇವ್ರು ಅವ್ರ ಜೊತೆ ಕೆಲಸ ಮಾಡೋರು, ವರ್ಕರ್, ಹೆಲ್ತ್ ಡಿಪಾರ್ಟ್ಮೆಂಟ್ನಾಗ ಕೆಲಸ ಮಾಡ್ತಾರೆ ನೋಡ್ರಿ. ಆಶಾ ಕಾರ್ಯಕರ್ತೆಯರು. ಕೋವಿಡ್ ಬಗ್ಗೆ ಏನಾದರೂ ಹೇಳಂಗಿದ್ರೆ ಹೇಳ್ರಿ ಜನರಿಗೆ. ಎಚ್ಚರಿಕೆ ಕ್ರಮಗಳು ಏನಾದರೂ ಹೇಳಂಗಿದ್ರೆ ಹೇಳ್ಬೋದು. ಅಂತರ ಕಾಪಾಡಿಕೊಳ್ಳಬೇಕು, ಮಾಸ್ಕ್ ಹಾಕ್ಕೋಬೇಕು, ಆಮೇಲೆ ಕಡ್ಡಾಯವಾಗಿ ಲಸಿಕೆ ಪಡೆದುಕೊಳ್ಳಬೇಕು. ಒಬ್ಬರಿಂದ ಒಬ್ಬರಿಗೆ ಹರಡುವ ಇದು ಕೊರೋನಾ ಅನ್ನುವ ಭಯ ಯಾರಿಗೂ ಬೇಕಾಗಿಲ್ಲ. ಅದು ಇನ್ನೂ ಬರೋದಿಲ್ಲ ಜನರಿಗೆ. ನಾವು ಭಯ ಪಟ್ಟರಷ್ಟೇ ಐತಿ ಅನ್ನೋದು ಒಂದು ಉತ್ತರ. ಆ ಕೊರೋನಾ ಅನ್ನುವಂಥ ಇಂಜೆಕ್ಷನ್ ಮಾಡ್ಕೊಳಕ್ ಒಲ್ಲೆ ಅಂತಾರಿ, ಅಂಥವ್ರಿಗೆ ಏನು ಹೇಳ್ತೀರಿ? ಅಂತಾರಿಗೆ ಕಡ್ಡಾಯವಾಗಿ ಲಸಿಕೆ ಪಡೆದುಕೊಳ್ಬೇಕು. ಇಲ್ಲಾಂದ್ರೆ ಅವ್ರಿಗೆ ಮುಂದೆ ಬರುವಂತ ತಮ್ಮ ಸೌಲಭ್ಯಗಳನ್ನು ಎಲ್ಲ ಬಂದ್ ಮಾಡ್ತೀವಿ. ಸಾಕಷ್ಟು ಜನ ಎಲ್ಲಾರು ಮಾಡಿಸ್ಕೊಂಡ್ರ ಆಯುಷ್ಮಾನ್. ಆಮೇಲೆ ಎಲ್ಲೇ ಒಂದು ಜನ ಅನಿವಾರ್ಯ ಅತಿ ಕಡಿಮೆ ಮಟ್ಟಕ್ಕಿದ್ದಂಥವ್ರು ಕಡಿಮೆ ಆದ್ರೂ ಅವ್ರಿಗೆ ಸೌಲಭ್ಯಗಳು ಕಡಿಮೆ ಆಗ್ತೈತೆ ಅಂದಾಗ ಅವರು ಈಗ ಮುಂದಕ್ಕೆ ಬಂದಾರ. ಒಂದಿಷ್ಟು ಮಂದಿ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಿಸ್ಕೊತಾರ. ನಮಗ ಅನ್ಸ್ತೈತಿ ಆರೋಗ್ಯ ಚಲೋ ಇದ್ರೆ ಎಲ್ಲಾನು ಹೌದು. ಆರೋಗ್ಯ ಸರಿ ಇರ್ಲಿಕ್ಕಪ್ಪ ಅಂದ್ರೆ ಏನ್ ದುಡ್ಡು ತಗೊಂಡು ಸೌಲಭ್ಯ ತಗೊಂಡು ಏನ್ ಮಾಡ್ತಾರ? ಸರ್ಕಾರ ನಮ್ಗೇನ್ ಕೊಡ್ತೀವಿ ಅನ್ನೋದಕ್ಕಿಂತ ನಮ್ಮ ಆರೋಗ್ಯ ನಾವು ಕಾಯ್ಕೊಳ್ಳೋದು ಒಳ್ಳೇದು ಅಂತ ನಮ್ಗೆ ಅನಿಸ್ತೈತಿ. ಇನ್ನು ನಾವ್ ಏನ್ ಮಾಡ್ಬೇಕನ್ನ ತಲೆಗೆ ಇಟ್ಕೋಬೇಕು. ಆದ್ರ ನಾವು ಮಾಡಿಸ್ಕೋಬೇಕು ವ್ಯಾಕ್ಸಿನ್. ಉಳ್ದವ್ರಿಗೆ ಹೇಳ್ಬೇಕು. ನಿಮ್ಮದೆಲ್ಲ ಮುಗ್ದವ್ರಿ ವ್ಯಾಕ್ಸಿನ್? ನಮ್ 1 ತಿಂಗಳದಾಗ ಮುಗ್ದವ್. 2 ಕೋವ್ಯಾಕ್ಸಿನ್ ಫಸ್ಟ್ಗೆ ನಮಗ. ಈಗ ಒಂದ್ ಹಾಕ್ಸ್ಕೊಂಡು ಇನ್ನೊಂದ್ 3 ತಿಂಗಳು ಬರ್ತ. ಅದು 2 ಅದಾವನ್ರಿ ಅದ್ರೊಳಗ? ಕೋವ್ಯಾಕ್ಸಿನ್ ಒಂದು, ಕೋವಿಶೀಲ್ಡ್. ಕೋವ್ಯಾಕ್ಸಿನ್ 1 ತಿಂಗಳು 28 1 ತಿಂಗಳೊಳಗ ಹಾಕಿಸ್ಕೋಬಹುದು. ಕೋವಿಶೀಲ್ಡ್ 84 ದಿವಸದ ಮೇಲೆ ಯಾವಾಗ ಬೇಕಾದ್ರೂ ಹಾಕಿಸ್ಕೋಬಹುದು. ಕೋವಿಶೀಲ್ಡ್ 2 ಹಾಕ್ಸಂದ್ರೂ ಚಲೋ. ಫಸ್ಟ್ ಡೋಸ್ ಯಾವ್ದು ಹಾಕ್ಸ್ಕೊಂಡಿರ್ತಾರೆ, ಸೆಕೆಂಡ್ ಡೋಸ್ ಅದನ್ನೇ ಹಾಕ್ಸೋಣ. ಈಗ ನಾವು ಅದೇ ಹಾಕ್ಸೋಣ್ರಿ ಕೋವ್ಯಾಕ್ಸಿನ್. ವ್ಯಾಕ್ಸಿನ್ ಅಂದ್ರೆ 1 ತಿಂಗಳ, ಶೀಲ್ಡ್ ಅಂದ್ರೆ 3 ತಿಂಗಳ. ಸೀಡ್ 3 ತಿಂಗಳು 90 ದಿನಕ್ಕೆ. ಮತ್ತು ಸೆಕೆಂಡ್ 94 ಏನ್ರಿ? ಮೇಲ್ಪಟ್ಟು ಯಾವಾಗಾದ್ರೂ ಹಾಕ್ಸ್ಕೋಬಹುದು. ಓಕೆ ಓಕೆ. ಏನೋ ಮಾಡಾಕತ್ತಾರ ನೋಡ್ರಿ ಇಲ್ಲಿ. ಊಟ ತಗೊಂಡು ಅಳಗಾಡ್ಸಕತ್ತಾರ ಆಂಟಿ. ಸಾರು ಮಾಡ್ಯಾರ, ಘಮ ಘಮ ಅನ್ನತೈತಿ ಸಾಂಬಾರ ಮಸ್ತ್. ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ನೋಡಿ, ಕಲರ್ ಮಸ್ತ್ ಬಂದಿತ್ತು ಸಾರಿಂದ. ಒಗ್ಗರಣೆನೂ ಮಸ್ತ್ ಆಗೈತಿ. ಸಜ್ಕ ಮಾಡತ್ತೇನ ಚಿಕ್ಕಮ್ಮ? ಸಜ್ಕ ಮಾಡತ್ತಾರ ನೋಡ್ರಿ. ಮಾಂಟಿಯರಿಗೆ ಬೆಲ್ಲದ ರೆಸಿಪಿಗಳು ಜಾಸ್ತಿ ಕೊಡಬೇಕು, ಆರೋಗ್ಯಕ್ಕೆ ಒಳ್ಳೇದು. ಅದಕ್ಕೋಸ್ಕರ ಈಗ ಸಜ್ಕ ಮಾಡತ್ತಾರ ನೋಡ್ರಿ. ನಮ್ಮ ಕಡೆ ಈ ರವೆ ಸಿಗಂಗಿಲ್ಲ, ಕೇಸರಿ ರವೆ ಅಂತ ಕರೀತಾರೆ. ನಮ್ಮ ಸೊಲ್ಲಾಪುರ ಸೈಡ ಈ ರೀತಿ ರವೆ ಸಿಗಂಗಿಲ್ಲ ನೋಡ್ರಿ. ಉಪ್ಪಿಟ್ಟು ಮತ್ತು ಸಜ್ಕ ಮಸ್ತ್ ಆಗುತ್ತಿದ್ದು.
ಈಗ ಅದಕ್ಕೆ ನೀರು ಅದ್ರೊಳಗೆ ಬೆಲ್ಲ ಹಾಕಿ ಬೆಲ್ಲ ಕುದ್ದಾದ್ಮ್ಯಾಗ ರವೆ ಹಾಕಿ ಅಳಗ ಆಡ್ಸಕತ್ತಾರ. ಸ್ವಲ್ಪ ಸೋಪು ಹಾಂ ಏಲಕ್ಕಿ ಹಾಕೋರು ಸೋಪ್ ಹಚ್ಚಿಕಮ್ಮ ಸೋಪ್ ಹಾಕ್ತಾರೆ ನೋಡ್ರಿ. ಬಾಣಂತಿಗಾಗಿರ್ಬೋದು, ಸಣ್ಣ ಮಕ್ಳಿಗಾಗಿರ್ಬೋದು, ಆದವ್ರಿಗೆ ವಯಸ್ಸಿದ್ದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗುವಂಥ ರೆಸಿಪಿ. ಬೆಲ್ಲದ ಸಿಹಿ ಅಡುಗೆ ಊಟ ಮಾಡ್ಬೇಕಂತ ಹೇಳ್ತಾರೆ ನೋಡ್ರಿ. ಹಳೆ ಕಾಲದ ಜನ ಜಾಸ್ತಿ ಬೆಲ್ಲದ ರೆಸಿಪಿಗಳನ್ನ ಊಟ ಮಾಡ್ತಿದ್ರು. ಹಳೆ ಕಾಲದ ಮಂದಿ ಯಾಕೆ ಅಷ್ಟೊಂದು ಗಟ್ಟಿ ಮುಟ್ಟ ಆರೋಗ್ಯವಾಗಿ ಇರ್ತಿದ್ರು ಅಂತಂದ್ರೆ ಬೆಲ್ಲದ್ದು ಐಟಮ್ನ ಜಾಸ್ತಿ ಊಟ ಮಾಡ್ತಿದ್ರು. ಈಗೆಲ್ಲ ಫಾಸ್ಟ್ ಫುಡ್, ಫಾಸ್ಟಾಗಿ ಆಗುವಂಥ ಅಡುಗೆಗಳ್ನೇ ಊಟ ಮಾಡ್ತಾರೆ. ಹಾಗಾಗಿ ಅವ್ರ ಆಯಸ್ಸು ಕೂಡ ಫಾಸ್ಟಾಗಿ ಆಗುತ್ತೆ ನೋಡ್ರಿ. ಅವಾಗ ಮಾಡೋದು ಹೈರಾಣ ಮಾಡ್ಕೊತಿದ್ರು. ಟೈಮ್ ಲೇಟಾಗಿ ಆಗುವಂಥ ಅಡುಗೆಗಳನ್ನ ಮಾಡಿ ರುಚಿಕರವಾಗಿ ಅಡುಗೆಗಳನ್ನ ಮಾಡಿ ಊಟ ಮಾಡ್ತಿದ್ರು ಫ್ರೆಂಡ್ಸ. ಈಗ ಬಾಯಿ ರುಚಿಗೋಸ್ಕರ ಫಾಸ್ಟ್ ಫುಡ್ ಊಟ ಮಾಡ್ತಾರೆ. ಹಾಗಾಗಿ ಆಯುಷ್ನೂ ಕಮ್ಮಿ, ಆರೋಗ್ಯನೂ ಕಮ್ಮಿ. ಹೌದು ಚಿಕ್ಕಮ್ಮ? ಅದು ಒಂದು ನಾವು ತಿನ್ನೋ ಫುಡ್ ಎಲ್ಲ ಒಂದು ಇವತ್ತು ಬೀಜ ಇಟ್ಟು ಒಂದು ತಿಂಗಳಿಗೆ ಅದು ಒಳ್ಳೆ ಫಲ ಕೊಟ್ಟು ಬಿಡ್ತೈತಿ. ತಿನ್ನೋದು ಅದನ್ನ ಬೀಜಕ್ಕೆ ಸತ್ಯಕನ್ನ ಎಣ್ಣೆ ಮಿಕ್ಸ್ ಮಾಡಿ, ಪೌಡ್ರು ಮಿಕ್ಸ್ ಮಾಡಿ, ಅದು ಕೀಟನಾಶಕ ಅಂತ ಮಾಡ್ತಾರ. ಅದು ಸಣ್ಣ ಜೀವ ಇರ್ತೈತಿ, ಅದು ಜಲ್ದಿನ ಸಾವು ಸಂಭವಿಸ್ತೈತಿ. ನಮ್ಮ ದೊಡ್ಡ ಜೀವ ಸ್ವಲ್ಪ ದಿವ್ಸ ಮುಂದಕ್ಕೆ ಹೋಗ್ತೀವಿ ಅಷ್ಟ. ಅದು ಕ್ರಿಮಿನಾಶಕ ಅಂದ್ರ ಅದಕ್ಕೆ ಎಫೆಕ್ಟ್ ಆಗುತ್ತಂತ ನಾವು ಬರೇ ಈಗ ನಮ್ಮ ಇದನ್ನ ನೋಡ್ಕೊತೀವಿ, ಸೌಲಭ್ಯನ. ನಮ್ಮ ಆರೋಗ್ಯದ ಬಗ್ಗೆ ಲಕ್ಷ್ಯ ಇಲ್ಲ. ಆರೋಗ್ಯವೇ ಭಾಗ್ಯ ನೋಡ್ರಿ. ಬರ್ಲಾ ಸೋಪ್ ಹಾಕ್ತಾರೆ ನೋಡ್ರಿ ಲಾಸ್ಟಿಗೆ. ಒಂದು ಸ್ವಲ್ಪ ಕುಟ್ಟಿ ಹಾಕಿದ್ರೆ ಫ್ಲೇವರ್ ಬರ್ತೈತಿ, ಘಮ ಘಮ ಅಂತೇಳಿ. ನಮ್ಮ ತಂಗಿ ಕೂತೋಡ್ರಿ, ನಮ್ಮ ತಂಗಿ ಅಳಗಾಡ್ಸಕತ್ತ ಅಂಟೆ ಅಳಗಾಡ್ಸಿದ್ರೆ ಎಷ್ಟೊತ್ತನ ನಮ್ಮ ತಂಗಿ ಅಳಗಾಡ್ಸಕತ್ತ ಹುಟ್ಟ. ಎಷ್ಟೊತ್ತನ ಡ್ಯೂಟಿ ಮಾಡಿ ಬಂದಾರ ನೋಡ್ರಿ. ಏನು ಮಾಡಿ ಬಂದ್ರಿ? ಏನ ಹಾಕಿನಂದ್ರಲ್ಲ? ಕೋವಿಡ್ ಲಸಿಕೆ ಸಂಪೂರ್ಣ 2 ಲಸಿಕೆ ಪಡೆದವರಿಗೆ ಸಿ ಅಂತೇಳಿ ಹಸಿರು ಬಣ್ಣ ಮಾರ್ಕ್. ಆಮೇಲೆ 1 ಲಸಿಕೆ ಪಡೆದು 2ನೇ ಲಸಿಕೆಗೆ ಇದ್ದವರು ವೇಟಿಂಗ್ ಲಿಸ್ಟ್ ಅಂತ ಹೇಳಿ ಅದು ಸಿನ ಕೆಂಪು ಬಣ್ಣ ಸಿಗ್ನಲ್ ಅಂತ ಹೇಳ್ರಿ. ಆ ಮನಿಗೆ ಮಾರ್ಕ್ ಮಾಡಿ ಬಂದಿರಿ ಅಂದ್ರೆ ನಿಮಗೆ ಮತ್ತೆ ನೆಕ್ಸ್ಟ್ ಟೈಮ್ ಅದು ಲಸಿಕೆ ಕೊಡ್ಬೇಕಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ. ಫ್ರೆಂಡ್ಸ್, ಒಂದು ಸ್ವಲ್ಪ ನಿಮ್ಗೆ ಉಪಯುಕ್ತವಾದ ಮಾಹಿತಿ ಸಿಕ್ತಂತೇಳಿ ಅನ್ಕೋತೀನಿ. ಹೆಲ್ತ್ ಬಗ್ಗೆ, ಆರೋಗ್ಯ ಬಗ್ಗೆ. ಆರೋಗ್ಯ ಒಂದಿರಬೇಕು, ಆರೋಗ್ಯ ಇದ್ದಿಲ್ಲ ಅಂದ್ರೆ ಏನೂ ಇಲ್ಲ. ಬಂದು ನೋಡ್ರಿ. ಹಾಯ್, ನಮ್ಮ ಮಮ್ಮಿ ತಂಗಿ ಇವರು ಆಶಾ ಕಾರ್ಯಕರ್ತಿ. ನಮ್ಮ ಅಕ್ಕನೂ ಹೆಲ್ತ್ ಡಿಪಾರ್ಟ್ಮೆಂಟ, ಆಶಾ ಆಂಟಿನೂ ಹೆಲ್ತ್ ಡಿಪಾರ್ಟ್ಮೆಂಟ. ಇವ್ರ ಮಗಳು ಡೆಲಿವರಿ ಆಗೈತಿ. ಇವ್ರ ಮಗಳಿಗೇನೆ ಒಂದು ಸ್ವಲ್ಪ ಮಾತಾಡ್ಸಕ್ಕೆ ಪಾಪು ನೋಡಿ ಹೋಗಿದ್ರಾಯ್ತಂತೇಳಿ ಬಂದೀವಿ. ಸೊ ಈ ವಿಡಿಯೋ ನಿಮ್ಗೆ ಒಂದು ಸ್ವಲ್ಪ ಮಾಹಿತಿ ಪೂರ್ಣ ಆಗಿತ್ತು, ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ. ಹೊಸ್ದಾಗಿ ನೋಡೋರಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಆಮೇಲೆ ಸಿಗ್ತೀವಿ. ಸುಸ್ಲಾ ಇಲ್ಲ ಚಕ್ಲಿ ಚೋಡ ಬೇಸನ್ ಉಂಡಿ ನಿಮ್ಮೂರು ದೀಪಾವಳಿ ಹಬ್ಬದಾಗ ಮಾಡಿದ್ನಿ. ಎಷ್ಟು ಕಡೆ ಅಂತ ಕಟ್ಬೇಕವ ಈಗ ಅಕ್ಕರ ಊರಿಗೆ ಅಲ್ಲಿಗೆ ಕಟ್ಟಿದ್ದು ಏಟಂತ ಈಡಾಗುತ್ತೆ ಹೌದಿಲ್ಲ. ನಾನು ನೀವು ಬಂದಿದ್ದು ಬೇಸನ್ ಉಂಡಿ ಮಾಡಕ್ಕಂತ ನಾ ಮಾಡಿದ್ದೆ. ಮಹೇಶ್ ಅಣ್ಣಗೆ ಸೆಪ್ರೇಟ್ ಕಟ್ಟಿದ್ದೆ. ಅವ್ರ ಹೋಗಾಕ ಅವ್ರ ಅತ್ತಿ ಸೆಪ್ರೇಟ, ಶ್ವೇತಕ್ಕರಿ ಸೆಪ್ರೇಟ. ಈ ಕಡೆ ನಾನು ತೊಡೋಕೆ ಇಷ್ಟ ಸಾಕ ರಗಡ ಅದು ಚಲೋ ಆಗಿತ್ತಿಲ್ಲ. ಸಾಕು ಬಿಡು ಶಾಂತ, ಎಷ್ಟು ಕರಿ 2:30 ಬರ್ತ ಬಸ್ ನಂದು. 2:22 ತಗಲೆ ಕುಡಿ ಕರೆ ಹತ್ತಾರ ಬೇಗರು ಬಂದೀವಿ ಅಣ್ಣ ರೀ ನಮ್ಮ ಅಂಟಿ. ನಮ್ಮ ಕಡೆ ಜಾಸ್ತಿ ಸಂಪ್ರದಾಯ ಬೇಗರು ಯಾರ ಹಿಂಗ ಇಮಿಡಿಯೇಟ್ಲಿ ಬರೋಣ ಶಾವಿಗೆ ಹಾಕ್ತಾರ, ಶಾವಿಗೆ ಬಸಿತಾರ, ಇಲ್ಲ ಅಂದ್ರ ಕುರುಡಿಗೆ. ನಾವೇನ ಇದನ ಯಾರ್ದು ತಿನ್ನಿದ ಅವ್ರ 3 ಮಂದಿ ಗುಣಕ ಆತಾರ. ಸಿಂಧುನೇ ಒಂದ್ ಇಷ್ಟು ಇದು ಬರ್ತಾ ಸಿಂಧು ಅಲ್ಲ ಸ್ನೇಹಿತ ನೋಡುವ ಇವ ಪೂರ ಬಾಳಿಕೆ ಆದಂಗ. ಹಾಯ್ ಮಾಡು
ಸ್ಟಾಪ್ ನರ್ಸ್ ನೋಡ್ರಿ ನಮ್ಮ ನೈಟಿ ಮೇಲೆ ಇದೀನಿ ನಾವೆಲ್ಲ ಹಂಗ ಮಾಡ್ತೀವಿ. ನಾವೇನ್ ರೆಡಿಯಾಗಿ ಮಾಡೋದಿಲ್ಲ, ಏನೇ ಇಲ್ಲ. ಸುಂದಕ್ಕ ರತ್ನ ಸಾಕ ಆಮೇಲೆ ಸಿಗ್ತೇವಿ. ಊಟ ಮಾಡಿ ಮತ್ತೆ ಆಮೇಲೆ ಸಿಗ್ತೀವಿ ಫ್ರೆಂಡ್ಸ. ನೋಡ್ರಿ ನಾವು ಊಟದೆಲ್ಲ ಆದ್ಮ್ಯಾಗ ರಿಟರ್ನ್ ನಾವೇನು ಹೋಗಿದ್ವಿ ನೋಡ್ರಿ, ಅದೇ ಅದೇ ಬಸ್ಸಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಆದ್ರೆ ನಮ್ಮ ಪ್ಲ್ಯಾನಿಂಗ್ ಎಲ್ಲ ಉಲ್ಟಾ ಪಲ್ಟಾನೇ ಆಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ಅಂಟಿ ಬಿಡಲೇ ಇಲ್ಲ. ನಾವು ಅಷ್ಟೊತ್ತಿಗೆ ಅವ್ರು ಡ್ಯೂಟಿಗೆ ಹೋಗಿದ್ರೆ ಬಂದಾದ್ಮ್ಯಾಗ ಒಂದು ಸ್ವಲ್ಪ ಅಡುಗೆ ಮಾಡಿ ಊಟ ಮಾಡಿ ಕುಂದ್ರೋದಾಗ ಟೈಮ್ನೂ ಆಗಿಬಿಡ್ತಾ. ಪಿಲ್ಲುಗೂ ಒಂದು ಸ್ವಲ್ಪ ಯಾಕಂದ್ರೆ ಮೈ ಬೆಚ್ಚಗೂ ಆಗಿತ್ತು, ಮಲ್ಕೊಂಬಿಟ್ಟಿದ್ನವ, ಊಟನೂ ಮಾಡಿದ್ದಿಲ್ಲವ ಏನೋ. ಮತ್ತು ಹಿಂಗೆ ಹೆಂಗೆ ಓದ್ತೀರಿ, ಬೇಡ ಇರಿ ಒಂದಿನ ಏನಾಗುತ್ತಂತೇಳಿ ಅಂಟಿ ಬೈದ್ರು. ಮತ್ತು ಇಷ್ಟೊಂದೆಲ್ಲ ಪ್ರೀತಿಯಿಂದ ಹೇಳಕತ್ತಾರ, ಇಷ್ಟು ಪ್ರೀತಿ ತೋರ್ಸಕತ್ತಾರ. ಮತ್ತು ಹೋದ್ರೆ ಅವರಿಗೆ ಯಾಕೆ ಅಳಾಳಿ ಮಾಡೋದತ್ತೇಳಿ ನಾವು ಉಳ್ಕೊಂಡು ನೋಡಿ ಫ್ರೆಂಡ್ಸ. ಬಟ್ಟೆ ಏನೂ ಒಯ್ದಿದ್ದೇ ಇಲ್ಲ, ನಾವು ರಿಟರ್ನ್ ಬರೋ ಪ್ಲ್ಯಾನ್ನಾಗೆ ಇದ್ವಲ್ಲ, ಹಂಗಾಗಿ ಅದಕ್ಕೋಸ್ಕರ. ಮತ್ತು ಹೆಣ್ಮಕ್ಳು ನೈಟಿ ಒಂದಿದ್ರೆ ಎಲ್ಲ ಕಡೆ ಅಡ್ಜಸ್ಟ್ ಆಗಿಬಿಡ್ತೀವಿ, ಹಂಗಾಗಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ವಿ ಫ್ರೆಂಡ್ಸ. ಪಿಲ್ಲೋಗಷ್ಟೇ ಅದೇ ಅರ್ಬಿನೇ ಇತ್ತು, ಸ್ವಲ್ಪ ಪ್ಯಾಂಟ್ ಅದು ಒಯ್ದಿದ್ವಿ ಇರಂಗಿರಲಿ ಅಂತೇಳಿ. ಮತ್ತು ಇಲ್ಲಿ ನೋಡ್ರಿ ನಮ್ಮ ಅಂಟಿ ನೀರು ಕಾಸಕತ್ತಿದ್ರೆ, ಮತ್ತು ಇಲ್ಕಿನೂ ಹಾಕ್ಯಾರ. ನಮ್ಮ ಕಡೆ ಹಾಕ್ತಾರೆ, ಒಬ್ಬೊಬ್ರ ಕಡೆ ಹೆಂಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಈ ವಿಡಿಯೋ ನೋಡಿದ್ರು ನಿಮ್ಗೆ ಏನು ಅನಿಸಿದ್ದು, ನಿಮ್ಮ ಕಡೆ ಈ ರೀತಿ ಮಾಡ್ತಾರೋ ಇಲ್ಲ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ. ಮುಂಜಾನೆ ಸಂಜೆ 2 ಟೈಮ್ನ ಕೆಲವರು ಮಾಡ್ಕೊಳೋರು 1 ತಿಂಗಳು ಇಲ್ಲ 3 ತಿಂಗಳು, ಒಬ್ಬೊಬ್ರು 5 ತಿಂಗಳನ್ನು ಮಾಡ್ಕೊಳೋರು ಅದಾರ. ಈ ರೀತಿ ಮಾಡೋರಿದ್ರು ಅಂತಂದ್ರೆ ಅಂಟಿಗೆ ನೀರಲ್ಲಿ ಹೆಚ್ಚಾರ ನೋಡಿ 2 ಟೈಮ ಬಿಸಿ ಬಿಸಿ ನೀರು ಅಂದ್ರೆ ಜಳಕ ಮಾಡ್ತಾರೆ. ಮತ್ತು ಇಲ್ಲೇನು ಇಲ್ಕೆ ಅಂತೇಳಿ ಹಾಕ್ಯಾರ ನೋಡ್ರಿ, ಅದನ್ನ ಕೈಯ ಕಾಲ ತಲೆ ಕೂದಲು ಅದೆಲ್ಲ ಈ ರೀತಿ ಬೆಚ್ಚಗೆ ಒಣಗಿಸ್ಕೋತಾರ. ಅಂಟಿ ಅದನ್ನೆಲ್ಲ ಮಾಡಕತ್ತಾರ. ರಾತ್ರಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿದ್ದಕ್ಕಾಗಲಿಲ್ಲ, ಮಳೆನೂ ಬತ್ತು, ಲೈಟೂ ಹೋಗಿದ್ವು, ಚಾರ್ಜೂ ಆಗಿತ್ತು. ಇಡೀ ರಾತ್ರಿ ಮಳೆ ಅಂದರೆ ಮಳೆ, ಸಿಕ್ಕಾಪಟ್ಟೆ ಮಳೆ ಆಗೈತಿ. ರಾತ್ರಿ ಎಲ್ಲ ಲೈಟು ನಿಂತಿದ್ದಿಲ್ಲ. ಮತ್ತು ಡಬಲ್ ಬ್ಯಾಟ್ರಿ ಆನ್ ಮಾಡಿದ್ದೆ. ಮುಂಜಾನೆ ವಿಡಿಯೋ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡು ಇಟ್ಟು ನೋಡಿ ಫ್ರೆಂಡ್ಸ. ಪಿಲ್ಲೋಗೂ ರಾತ್ರಿ ಪೂರ ಊರಿಗೆ ಬಂದಿದ್ವು, ಹಂಗಾಗಿ ಅವ್ನಿಗೆ ಕರ್ಕೊಂಡು ಕೂತಿದ್ದೆ. ಸ್ವಲ್ಪ ಚಿನ್ನಿ ಮಲ್ಕೊಂಡಿದ್ಲ. ನಮ್ಮ ತಂಗಿ ನೋಡಿ ಇಲ್ಲಿ ಬಾಂಡೆ ತಿಕ್ಕಕತ್ತಾಳ. ಅಂಟಿ ಮತ್ತು ಬಾಣ್ತಿ ಮತ್ತು ಮಗೊಂದು ಕೆಲಸ ಮಾಡಕತ್ತಿದ್ರು. ಮತ್ತು ನಾನು ಅವ್ರದ್ದು ವಿಡಿಯೋ ಮಾಡೋದಕ್ಕೆ ಅಷ್ಟೊಂದೇನು ಪ್ರಯತ್ನ ಮಾಡಿಲ್ಲ, ಯಾಕಂದ್ರೆ ಅವ್ರು ಇನ್ನೂ ಭಾಳ ದಿನವೂ ಡೆಲಿವರಿ ಆಗಿ ಭಾಳ ದಿನವೂ ಆಗಿದ್ದಿಲ್ಲಲ್ಲ. ಹಾಗಾಗಿ ಪಾಪಗೂ ಮತ್ತು ಒಂದು ಸ್ವಲ್ಪ ಆರಾಮು ನಿಂತಿದ್ದಿಲ್ಲ. ಮತ್ತು ವಿಡಿಯೋದಾಗ ತೋರಿಸೋದು ಬೇಡ ಅಂಥೇಳಿ ಅವರನ್ನು ವಿಡಿಯೋದೊಳಗೆ ತೋರಿಸುವಂಥ ಪ್ರಯತ್ನ ಮಾಡಿಲ್ಲ ಫ್ರೆಂಡ್ಸ. ಈ ವಿಡಿಯೋ ನೋಡಿ ನಿಮಗೇನು ಅನಿಸಿತು ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ. ನೀವು ಕಮೆಂಟ್ ಮಾಡಿ ಲೈಕ್ ಮಾಡೋದ್ರಿಂದ ನಮ್ಗೆ ಮತ್ತಷ್ಟು ಹೊಸ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಾಗೆ ಆಗ್ತೈತಿ. ಮಾಡಿ ಫ್ರೆಂಡ್ಸ್ ಲೈಕ್. ಅಜ್ಜಿ ಊರಿಗೆ ಹೋಗಿದ್ದೆ, ಇದೇ ಲಾಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ ನೋಡಿರಿ. ಯಾಕಂತಂದ್ರೆ ಫುಲ್ ಬ್ಯಾಟ್ರಿ ಹಿಡ್ದಿತ್ತಲ್ಲ, ಡಬಲ್ ಬ್ಯಾಟ್ರಿ ತೊಗೊಂಡಿದ್ದೆ. ಊರಿಗೆ ಹೋಗಿ ಮುಟ್ಟೋವರೆಗೂ ಮತ್ತು ಬೇಕಾಗ್ತೈತಿ ಫೋನ್ ಕಾಲ್ಸ್ ಇದೆಲ್ಲ ಬಂದ್ರೆ. ಮತ್ತು ಎಲ್ಲಿದ್ದೀವಿ, ಏನು ಎಷ್ಟೊತ್ತಿಗೆ ಬರ್ತೀವಿ, ಬಸ್ ಸಿಗ್ತೋ ಇಲ್ಲೋ ಟೆನ್ಷನ್ ಇದ್ದೇ ಇರ್ತೈತಿ. ನಾವು ಯಾವಾಗಲೂ ಹಬ್ಬೊಬ್ಬರ ಹೋಗಿ ರೂಢನೇ ಇಲ್ಲ. ನಮ್ಮ ಜೊತೆಗೆ ತಾಯಿ ಆದರೂ ಇರ್ತಾರೆ, ಇಲ್ಲ ನಮ್ಮ ಗಂಡ ಆದರೂ ಇರ್ತಾರೆ. ಅದಕ್ಕೋಸ್ಕರ ಮತ್ತು ಗಾಬರಿ ಆಗ್ತಾರೆ ಅಂತೇಳಿ ಮತ್ತು ಎಷ್ಟೇ ವಿಡಿಯೋ ಮಾಡಿ ಇಲ್ಲಿಗೆ ಎಂಡ್ ಮಾಡಿದೆ ನೋಡಿರಿ. ಅದಾದ್ಮೇಲೆ ನಾವು ರೆಡಿಯಾಗಿ ಕರೆಕ್ಟ್ ಬಸ್ ಸಿಕ್ತು ನಮ್ಗೆ, ಊರಿಗೆ ಬಂದ್ವಿ ಫ್ರೆಂಡ್ಸ. ಈ ವಿಡಿಯೋದ ಬಗ್ಗೆ ಪ್ಲೀಸ್ ಏನು ಅನಿಸಿತ್ತು ಅಂತೇಳಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ದೊಳಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ. ನಾವು ಮತ್ತೆ ನಾಳೆ ಸಿಗ್ತೀವಿ.